ಎಲ್ರಿಗೂ ನಮಸ್ಕಾರ. ತುಂಬಾ ಸರಳವಾದ ಊಟ ಇಷ್ಟಪಡ್ತೀರಿ ಅಂತಾದರೆ, ಅದರಲ್ಲೂ ಮನೆ ಊಟ ಅಡುಗೆ ತುಂಬ ಇಷ್ಟಪಡ್ತೀರಿ ಅಂತಂದರೆ, ಇಲ್ಲಿ ಒಂದು ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನೀರೆಲ್ಲ ಬಸಿ ಹಾಕಿ ಆಗಿದೆ. ಇದನ್ನು ನಾನು ಒರೆಸ್ಕೋತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಮುಂದಿನ ಕೆಲಸ ತುಂಬಾ ಸುಲಭ ಆಗುತ್ತೆ. ತೊಳ್ಕೊಂಡು ಒರೆಸ್ಕೋಬೋದು, ಇಲ್ಲ ಅಂತಂದರೆ ಒಂದು ಬಟ್ಟೆ ಮೇಲೆ ನೀವು ಆರಕ್ಕೆ ಬಿಡ್ಬೋದು. ಈಗ ಅದನ್ನು ನಾನು ಸುಮಾರು 1 ಇಂಚು ಉದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯಾಗಿ ಹಿಂಭಾಗ ಮುಂಭಾಗ ಎಲ್ಲವನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ. ಈಗ ಒಂದು ಬಾಣಲೆಗೆ ಸುಮಾರು ಒಂದು 2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಈ ಬೆಂಡೆಕಾಯಿ ಹೆಚ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಹುರ್ಕೋಬೇಕು. ಮೀಡಿಯಮ್ ಉರಿನಲ್ಲಿ ಹುರ್ಕೊಂಬಿಡೋಣ. ಅದರಲ್ಲಿರೋ ಲೋಳೆ ಎಲ್ಲ ಹೊಟ್ಟೋಗಬೇಕು. ಈ ಥರ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಅರ್ಧ ಮುಕ್ಕಾಲು ಬೆಂದಿರುತ್ತೆ ಕೂಡ, ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಕುಗ್ಗತ್ತೆ ಕೂಡ. ಅಷ್ಟಾದರೆ ಸಾಕು. ಈ ರೀತಿಯಾಗಿ ಉದುರುದುರಾಗಿ ಇರಬೇಕು, ಎಲ್ಲೂ ಅಂಟಿರಬಾರ್ದು. ಆಗಿದೆ ಅಂತಾದರೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಈಗ ಒಂದು ಸಣ್ಣ ಕಪ್ನಷ್ಟು ತೊಗರಿಬೇಳೆನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಎಣ್ಣೆನ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಮೆತ್ತಿಗೆ ಬೇಯಿಸಿ ಇಟ್ಕೋಬೇಕು. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಅಷ್ಟೇ ಪ್ರಮಾಣದ ಕೊತ್ತಂಬರಿ ಬೀಜ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕು. ಇದು ಒಂದು ಮಸಾಲೆ, ತುಂಬಾ ಕಡಿಮೆ ಪದಾರ್ಥ ಬಳಸ್ತಾ ಇರೋದು, ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇದಕ್ಕೆ ಸುಮಾರು ಒಂದು 6ರಿಂದ 7 ಬ್ಯಾಡಗಿ ಮಾತ್ರ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಗುಂಟೂರು ಕೂಡ ಹಾಕ್ಕೋಬೋದು. ಗರಿಗರಿಯಾಗಿದೆ ಅಂತಂದರೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಸಂಪೂರ್ಣವಾಗಿ ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೋಬೇಕು. ನುಣ್ಣಿಗೆ ರುಬ್ಕೋಬೇಕು. ಈಗ ಒಂದು 1/4 ಕಪ್ನಷ್ಟು ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಂಬಿಡೋಣ. ಈಗ ನಮ್ಮ ಹುಳಿಗೆ ಬೇಕಾದ ಒಂದು ಮಸಾಲೆ ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು 1/4 ಕಪ್ನಷ್ಟು ಹುಣಸೆ ರಸನ ಹಾಕ್ಕೋತಾ ಇದ್ದೀನಿ. ಹುಣಸೆ ರಸದಲ್ಲಿ ಈಗ ನಾನು ಬೆಂಡೆಕಾಯಿನ ಬೇಯಿಸ್ಕೋತಾ ಇದ್ದೀನಿ. ಅರ್ಧ ಒಂದು ಬೆಂದಿದೆ, ಇನ್ನು ಮಿಕ್ಕ ಭಾಗ ಬೇಯ್ತಾ ಇದೆ. ಇದಕ್ಕೆ ನಾವು ಈಗಾಗಲೇ ರುಬ್ಕೊಂಡು ಇಟ್ಕೊಂಡಿರೋ ಒಂದು ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರು ಕಡಿಮೆ ಆಗಿದೆ ಅಂತಾದರೆ 1 ಲೋಟದಷ್ಟು ನೀರನ್ನು ಹಾಕ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೆಲ್ಲ ಇಷ್ಟ ಇಲ್ಲ, ಸ್ವಲ್ಪ ಸಿಹಿ ಬೇಡ ನಮಗೆ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತಾದರೆ ಅದು ತನಕ ಕುದಿಸ್ಕೋಬೇಕು. ಗಟ್ಟಿಯಾಗಿದೆ ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಈಗ ಬೆಂದಿರೋ ಬೇಳೆನ ಹಾಕ್ಕೊಂಡಿದ್ದೀನಿ. ಇಷ್ಟು ಗಟ್ಟಿಯಾದರೆ ನೀವು ಬೇಕಾದರೆ ಇಟ್ಕೋಬೋದು, ಇಲ್ಲ ಅಂತಂದರೆ ಸ್ವಲ್ಪ ನೀರಾಗಿ ಬೇಕು ಅಂತಂದರೆ ಮತ್ತೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೋಬೋದು. ಚೆನ್ನಾಗಿ ಕುದೀತಾ ಇದೆ. ಈಗ ಈ ಹದದಲ್ಲಿ ನಾನು ಹುಳಿನ ಮಾಡ್ಕೋತಾ ಇದ್ದೀನಿ. ನೀವು ಯಾವ ರೀತಿ ಇಷ್ಟಪಡ್ತೀರಿ ಆ ಥರ ಮಾಡ್ಕೋಬೋದು. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಅಂದಿದೆ. ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಇಂಗನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡಿಕೊಂಡ್ರೆ ನಮ್ಮ ಹುಳಿಗೆ ಇದನ್ನು ಬೆರೆಸ್ಕೋಬೋದು. ಒಂದು ಸಲ ಮಾಡಿ ನೋಡಿ. ತುಂಬಾ ಸರಳವಾದ ಅತ್ಯಂತ ರುಚಿಯಾಗಿರುವಂಥ ಒಂದು ಬೆಂಡೆಕಾಯಿ ಹುಳಿ, ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮಾಡುವಂಥದ್ದು. ಇದನ್ನು ಬಿಸಿ ಅನ್ನಕ್ಕೆ ಸರ್ವ್ ಮಾಡಿ, ಜೊತೆಗೆ ಒಂದು ಹಪ್ಪಳ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.